ನಮಸ್ತೆ ಕರ್ನಾಟಕ ಪಿನಾಕ IAS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕೀರ್ತಿ ಗೌಡ ಕೆ. ಎಸ್, ಸೊ ಲಾಸ್ಟ್ ಯೂಟ್ಯೂಬ್ ವಿಡಿಯೋದಲ್ಲಿ ಅಥವಾ ಯೂಟ್ಯೂಬ್ ಸೆಷನ್ನಲ್ಲಿ ಏನು ಮಾಡಿದ್ದು ಅಂತಂದರೆ ಸಂಧಿಗಳನ್ನ ಪ್ರಾರಂಭ ಮಾಡಿದ್ದೀವಿ. ಇದು 708 ಪೋಸ್ಟ್ ಈಗ, ಅಥವಾ 708 ಪೋಸ್ಟ್ ಮಾತ್ರ ಅಲ್ಲ, SDA FDA ಗ್ರೂಪ್ C ಲೆವೆಲ್ ಪೋಸ್ಟ್ ಏನನ್ನ ಬಿಡ್ತಾನೆ ಅದರಲ್ಲಿ ಒಂದು ಕಮ್ಯುನಿಕೇಷನ್ ಪೇಪರ್ ಅಂತ ಬರುತ್ತೆ. ಆ ಕಮ್ಯುನಿಕೇಷನ್ ಪೇಪರ್ಗೆ KEC ಅಂತ ಬರುತ್ತೆ, ಕನ್ನಡ, ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಜ್ಞಾನ ಅಂತ ಅಂದ್ಬಿಟ್ಟು. ಅದು 100 ಮಾರ್ಕ್ಸಿನ ಅಥವಾ 100 ಕ್ವಶನ್ಗಳ ಒಂದು ಪೇಪರ್ ಆಗಿರುತ್ತದೆ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಈ ಪೇಪರು ಆ್ಯಕ್ಚುಲಿ ನಿಮ್ಮ ರ್ಯಾಂಕಿಂಗನ್ನು ಡಿಸೈಡ್ ಮಾಡುವಂತಹ ಪೇಪರ್ ಅಂತ. ಬಹಳ ಅವಶ್ಯಕ ಮತ್ತು ಬಹಳ ಉಪಯುಕ್ತ ಮಾಹಿತಿಯೊಂದಿಗೆ ನಾನು ನಿಮಗೆ ಈ ಸೆಷನನ್ನು, ಈ ಸೀರೀಸ್ನ ಮಾಡಿಕೊಡ್ತಾ ಇದ್ದೀನಿ. ಈ ಕೋರ್ಸನ್ನು ಫ್ರೀ ಆಫ್ ಕಾಸ್ಟ್, ಯಾರ್ಯಾರಿಗೆ ಅನುಕೂಲ ಆಗುತ್ತೆ, ಸೊ ಯಾರ್ಯಾರಿಗೆ ಇದರಿಂದ ಉಪಯೋಗ ತಗೊಬೋದು, ಎಲ್ಲರೂ ತಗೊಳ್ಳಿ ಅಂತ ಅಂದ್ಬಿಟ್ಟು ಒಂದು ಕಳಕಳಿಯಿಂದ ನಿಮ್ಮನ್ನ ಕೇಳ್ಕೊಳ್ತೀನಿ. ಎಸ್, ಸೊ ಲಾಸ್ಟ್ ಸೆಷನಲ್ಲಿ ನಾವು ಏನು ಮಾಡೋದು ಅಂತಂದರೆ ಕನ್ನಡ ಸಂಧಿಗಳ ಬಗ್ಗೆ ಮಾತಾಡಿದ್ದು. ತನ್ನ ಆಗ್ಲೇ ಸಂಧಿಗಳು ಅಂತಂದರೆ ಕಾಲ ವಿಳಂಬವಿಲ್ಲದೆ ಪದಗಳು ಸೇರುವ ಪ್ರಕ್ರಿಯೆ ಏನಿದೆ ಅದನ್ನು ನಾವು ಸಂಧಿಗಳು ಅಂತ ಅಂದ್ಬಿಟ್ಟು ಕರಿತೀವಿ. ಸೊ ಅದು ನೆನಪಿದೆ ಅಂತ ಅಂದ್ಬಿಟ್ಟು ಅನ್ಕೊತೀನಿ. ಸೊ ಹಾಗೆಯೇ ಅಲ್ಲಿ ವಿವರಣೆ ಮಾಡ್ತಾ ನಾನು ಹೇಳಿದ್ದೆ, ಕನ್ನಡ ಸಂಧಿಗಳು ಬರುತ್ತೆ ಮತ್ತು ಸಂಸ್ಕೃತ ಸಂಧಿಗಳು ಬರುತ್ತೆ. ಸಂಸ್ಕೃತ ಸಂಧಿಗಳು ಕನ್ನಡದಲ್ಲಿ ಯಾಕಪ್ಪ ಬಂತು ಅಂತಲೂ ಕೂಡ ಒಂದು ಚಿಕ್ಕ ಮಾಹಿತಿಯನ್ನು ಕೊಟ್ಟಿದ್ದೆ. ಏನು ಅಂದರೆ, ಸಂಸ್ಕೃತವನ್ನು ಎಲ್ಲ ಭಾಷೆಗಳ ತಾಯಿ ಅಂತ ಕರಿತೀವಿ. ಕನ್ನಡದಲ್ಲೂ ಕೂಡ ಹೇರಳವಾಗಿ ಸಂಸ್ಕೃತ ಪದವನ್ನು ಎರವಲು ಪಡೆದಿದ್ದೇವೆ ಮತ್ತು ಭಾರಿ ಪ್ರಮಾಣದಲ್ಲಿ ಬಳಕೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಇದನ್ನೇ ಕೂಡ ಒಂದು ಸಪರೇಟ್ ಸೆಕ್ಷನ್ ಆಗಿ ಕ್ಲಾಸಿಫೈ ಮಾಡಿ ಇಟ್ಕೊಂಡಿದ್ದೀವಿ, ಸರಿನಾ? ಸೊ ನೋಡಿ, ಕನ್ನಡ ಆದರೆ ನಿಮಗೆ ಒಂದು ಕ್ವಿಕ್ ರಿಕ್ಯಾಪನ್ನು ಕೊಡೋದಾದರೆ, ಕನ್ನಡದಲ್ಲಿ 3 ಸಂಧಿಗಳಿದ್ದಾವೆ. ಒಂದು ಸ್ವರ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳನ್ನು ಬರುತ್ತೆ. ಸ್ವರ ಸಂಧಿಗಳು 2, ವ್ಯಂಜನ ಸಂಧಿಗಳು 1. ಸ್ವರ ಸಂಧಿಗಳು ಲೋಪ ಮತ್ತು ಆಗಮವಾದರೆ ವ್ಯಂಜನ ಬಂದು ಆದೇಶ ಬರುತ್ತದೆ. ಇದರ ಬಗ್ಗೆ ನೀವು ನೆನಪಿನಲ್ಲಿ ಇಟ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಅನ್ಕೊಂತೀನಿ. ಸೊ ಇವತ್ತು ಏನು ಮಾಡೋಣಪ್ಪ ಅಂತಂದರೆ, ನಾವು ಸಂಸ್ಕೃತ ಸಂಧಿಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಸಂಸ್ಕೃತ ಸಂಧಿಗಳಲ್ಲೂ ಕನ್ನಡ ಸಂಧಿಗಳಲ್ಲೂ ಹೇಗೆ ಸ್ವರ ಮತ್ತು ವ್ಯಂಜನ ಸಂಧಿಗಳು ಅಂತ ಇದ್ದಾವೋ, ಹಾಗೆಯೇ ಸಂಸ್ಕೃತ ಸಂಧಿಗಳಲ್ಲೂ ಕೂಡ ಸ್ವರ ಸಂಸ್ಕೃತ ಸಂಧಿ ಮತ್ತು ವ್ಯಂಜನ ಸಂಸ್ಕೃತ ಸಂಧಿ ಅಂತ ಅಂದ್ಬಿಟ್ಟು 2 ವಿಭಾಗವಾಗಿ ನಾವು ವಿಭಜಿಸಿಕೊಳ್ಳಬಹುದು. ಸೊ ಕನ್ನಡದಷ್ಟು ಈಸಿ ಇಲ್ಲ, ಇದು ಒಂದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಆದ್ರೂ ಕೂಡ ರೆಸ್ಟ್ ಅಶ್ಯೂರ್ಡ್, ನೀವು ನನ್ನಿಂದ ಕಲಿತಾ ಇದ್ದೀರಾ. ಅತ್ಯಂತ ಸುಲಭ ರೀತಿಯಲ್ಲಿ ಮತ್ತೆ ಶಾರ್ಟ್ಕಟ್ಗಳ ಮುಖಾಂತರ ಪದಗಳನ್ನು ನೋಡಿದ ತಕ್ಷಣವೇ ಇದನ್ನ ಯಾವ ಸಂಧಿ ಅಂತ ಅಂದ್ಬಿಟ್ಟು ಗುರುತಿಸ್ಬೋದು ಅಂತಲೂ ಕೂಡ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಸೊ ಈ ಸಂಸ್ಕೃತ ಸಂಧಿಗಳು ಕನ್ನಡ ಬರೀ 3 ಆದರೆ ಸಂಸ್ಕೃತ ಟೋಟಲ್ 7 ಸಂಧಿಗಳು ಬರ್ತವೆ. ಸೊ ಆಲ್ರೆಡಿ ನಮ್ಮ ಹುಡುಗರೆಲ್ಲ ತಲೆ ಮೇಲೆ ಕೈ ಇಟ್ಕೊಂತಿದ್ದಾರೆ, ಅಯ್ಯೋ ಅದೇ ಕಷ್ಟ ಅಂತಂದ್ರೆ ಇದೇನಪ್ಪ ಸರ್, ಇದನ್ನ ಸಂಸ್ಕೃತ ಸಂಧಿಗಳು 7 ಅಂತ ಹೇಳ್ತಾ ಇದ್ದಾರೆ ಅಂತ. ಸೊ ಏನು ಅದು ಅಷ್ಟು ತಲೆ ಕೆಡಿಸ್ಕೊಳ್ಬೇಕಾಗಿರೋ ಪ್ರಮೇಯ ಏನು ಬರುವುದಿಲ್ಲ. ಸೊ ಅದರ ಬದಲು ನೋಡಿ, ಇಲ್ಲಿ ಹೇಳ್ತೀನಿ, ಸ್ವರ ಸಂಸ್ಕೃತ ಸಂಧಿಗಳು ಏನು ಬರ್ತವೆ ಮತ್ತೆ ವ್ಯಂಜನ ಸಂಸ್ಕೃತ ಸಂಧಿಗಳು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂದ ಇವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವನು ಕೂಡ ಇಂಪಾರ್ಟೆಂಟ್. ಒಂದು ಕ್ವಶನ್ ಯೂಶಲಿ ವ್ಯಂಜನ ಸಂಧಿ ಸಂಸ್ಕೃತ ಸಂಧಿಗಳ ಬಗ್ಗೆ ಕೇಳ್ತಾನೆ ಎಕ್ಸಾಮಿನರು. ಅರ್ಥ ಆಗ್ತಾ ಇದೆಯಲ್ಲ? ಸೊ ಇದರಲ್ಲಿ ಪ್ರಮುಖವಾಗಿ 4 ಸಂಧಿಗಳು ಬರುತ್ತೆ, ಇದರಲ್ಲಿ 3 ಸಂಧಿಗಳು ಬರುತ್ತವೆ. ಇದರಲ್ಲಿ ಯಾವಪ್ಪ ಅಂತಂದ್ರೆ, ಒಂದು ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೀವಿ, ಸವರ್ಣ ದೀರ್ಘ ಸಂಧಿ. ಇನ್ನೊಂದು ಗುಣ ಸಂಧಿ ಅಂತ ಹೇಳ್ತೀವಿ, ಇನ್ನೊಂದನ್ನ ವೃದ್ಧಿ ಸಂಧಿ ಅಂತ ಹೇಳ್ತೀವಿ, ಮತ್ತೊಂದನ್ನ ಎಣ್ ಸಂಧಿ ಅಂತ ಹೇಳ್ತೀವಿ. ಏನಂತ? ಎಣ್ ಸಂಧಿ ಅಂತ ಅಂದ್ಬಿಟ್ಟು ಹೇಳ್ತೀವಿ. ವ್ಯಂಜನ ಸಂಧಿಗಳು, ವ್ಯಂಜನ ಸಂಸ್ಕೃತ ಸಂಧಿಗಳು ಯಾವಪ್ಪ ಅಂತ ಅಂದ್ರೆ ನೋಡಿ, ಒಂದು ಜಸ್ತ್ವ ಸಂಧಿ. ಸೊ ಎರಡನೆಯದು ಬಂದು ಅನುನಾಸಿಕ ಸಂಧಿ. ಇನ್ನೊಂದು ಶುಚ್ವ ಸಂಧಿ ಅಂತ ಬರುತ್ತೆ, ಶುಚ್ವ ಸಂಧಿ. ಇವುಗಳು 3 ಅಂದ್ರೆ ಟೋಟಲ್ 4 + 3 7 ಆಯ್ತು. ಸೊ ಬನ್ನಿ ಈಗ ಒಂದೊಂದು ಸಂಧಿಗಳನ್ನ ಉದಾಹರಣೆ ಸಮೇತ ನಾವು ಒಂದು ವಿಶ್ಲೇಷಣೆ ಮಾಡೋಣ. ಯಾಕಂತಂದ್ರೆ ಆ ಉದಾಹರಣೆ ಅಥವಾ ಪದಗಳನ್ನ ಕೊಟ್ಟು ಇದು ಯಾವ ಸಂಧಿ ಎಂದು ಗುರುತಿಸಿ ಅಂತಾನೆ ಎಕ್ಸಾಮ್ನಲ್ಲಿ ಕ್ವಶನ್ ಅನ್ನ ಕೇಳೋದು. ಸೊ ಈಗ 1 by 1 ಡಿಸೈಫರ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಬಂದು ನಾವು ಸವರ್ಣ ದೀರ್ಘ ಸಂಧಿಯನ್ನು ತೆಗೆದುಕೊಂಡು ಮಾತಾಡೋಣ. ಇನ್ ಡೀಟೇಲ್ ಡಿಸ್ಕ್ರಿಪ್ಷನ್ ವಿತ್ ಎಕ್ಸಾಂಪಲ್ಸ್ ನಾವು ಅದನ್ನ ಸ್ಟಡಿ ಮಾಡೋಣ, ನಿಮಗೆ ಹೆಲ್ಪ್ ಆಗುವ ರೀತಿಯಲ್ಲಿ. ಸವರ್ಣ
ದೀರ್ಘ ಸಂಧಿ, ಸವರ್ಣ ದೀರ್ಘ ಸಂಧಿ. ನೋಡಿ, ಈ ಹೆಸರಿನಲ್ಲೇ ನಾವು ಇದನ್ನ ಸವರ್ಣ, ಸ ಮತ್ತು ವರ್ಣ. ವರ್ಣ ಅಂತಂದ್ರೆ ಅಕ್ಷರಮಾಲೆ ಅಥವಾ ವರ್ಣಮಾಲೆ ಅಂತ ಏನು ಹೇಳ್ಕೊಟ್ಟಿದೆ. 49 ಅಕ್ಷರಗಳಿಂದ ಕೂಡಿದೆ ಕನ್ನಡ ವ್ಯಾಕರಣ. ಸೊ ಅದು ಸ ಅಂದ್ರೆ ಸಜಾತಿ, ಒಂದೇ ಗುಂಪಿಗೆ ಸೇರುವ. ಆಮೇಲೆ ಇಲ್ಲಿ ಇನ್ನೊಂದು ಅಂಶ ಪ್ರಮುಖವಾಗಿ ಏನು ಗಮನದಲ್ಲಿ ಇಟ್ಕೊಳ್ಬೇಕಪ್ಪ ಅಂತ ಅಂದ್ರೆ, ಸ್ವರಗಳನ್ನ ಮಾತ್ರ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಇಲ್ಲಿ ವ್ಯಂಜನಗಳನ್ನ ತಗೊಂಡ್ಬಿಟ್ಟಿರ. ಆ ಇಂದ ಆಹಾವನ್ನ ಬಿಟ್ಟು 13 ಅಕ್ಷರಗಳು ಏನ್ ಬರ್ತವೆ ಅವು ಸ್ವರಗಳು ಅಂತ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗೇನೆ ಹೇಗೆ ಅಂತದ್ರಿಂದ ಡಿಸೈಫರ್ ಮಾಡೋದು ನೋಡಿ, ಅಕಾರ ಮತ್ತು ಆಕಾರ ಸೇರಿ ಆಕಾರವಾದರೆ, ಅಥವಾ ಇಕಾರ ಮತ್ತು ಈಕಾರ ಸೇರಿ ಈಕಾರವಾದರೆ, ಅಥವಾ ಉಕಾರ ಮತ್ತು ಊಕಾರ ಸೇರಿ ಊಕಾರವಾದರೆ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೀವಿ. ನಿಮಗೆ ನೆನಪಿನಲ್ಲಿ ಇರಬಹುದು, ನಾನು ಕನ್ನಡ ಸಂಧಿಗಳಲ್ಲಿ ಹೇಳ್ತಾ ಇದನ್ನ ಪೂರ್ವ ಪದ ಅಂತ ತಗೊಂಡಿದ್ದೆ, ಇದನ್ನ ಉತ್ತರ ಪದ ಅಂತ ತಗೊಂಡಿದ್ದೆ, ಇದನ್ನ ಸಂಧಿ ಪದ. ಅಂದರೆ ಪೂರ್ವ ಪದ ಮತ್ತೆ ಉತ್ತರ ಪದ ಇಲ್ಲಿ ಡಾಮಿನೆಂಟ್ ಆಗ್ಬಿಡುತ್ತೆ ಸಂಧಿ ಪದದಲ್ಲಿ. ಸೊ ಹಾಗೆ ನೋಡಿ, ಪೂರ್ವ ಪದ ಮತ್ತೆ ಉತ್ತರ ಪದ ಒಂದೇ ಜಾತಿಗೆ ಸೇರಿದವೆ ಇಲ್ಲಿ. ಆ ಈ ಉ ಊ. ಸೊ ಈ ರೀತಿ ಬಂದ್ರೆ ಅದನ್ನ ಏನಪ್ಪಾ ಹೇಳ್ತೀವಿ ಅಂತ ಅಂದ್ರೆ ಸವರ್ಣ ದೀರ್ಘ ಸಂಧಿ ಅಂತ ಅಂದ್ಬಿಟ್ಟು ಹೇಳ್ತೀವಿ. ನೋಡಿ, ಇದಕ್ಕೆ ಎಕ್ಸಾಂಪಲ್ ಆಗಿ, ಫಾರ್ ಎಕ್ಸಾಂಪಲ್ ದೇವಾಲಯ ಅಂತ ತಗೋಣ. ದೇವಾಲಯ, ನೆಕ್ಸ್ಟು ರವೀಂದ್ರ, ನೆಕ್ಸ್ಟು ಗುರೂಪದೇಶ, ಅದಾದ್ಮೇಲೆ ಇನ್ನೊಂದನ್ನ ಮಹಾತ್ಮ ಅಂತ ತಗೊಳ್ಳೋಣ. ಸರಿನಾ? ನೋಡಿ, ಇಲ್ಲಿ ದೇವಾಲಯವನ್ನ ದೇವ ಪ್ಲಸ್ ಆಲಯ ಅಂತ ಬರ್ಕೊಬಹುದು. ರವೀಂದ್ರವನ್ನ ರವಿ ಪ್ಲಸ್ ಇಂದ್ರ ಅಂತ ಬರೀಬಹುದು. ಗುರೂಪದೇಶನ ಗುರು ಪ್ಲಸ್ ಉಪದೇಶ ಅಂತ ಬರೀಬಹುದು. ಸೊ ನೆಕ್ಸ್ಟ್ ಮಹಾತ್ಮನ ಮಹಾ ಪ್ಲಸ್ ಆತ್ಮ ಅಂತ ಬರೀಬಹುದು ಅಲ್ವೇ? ಸೊ ಈ ತರ ಇದನ್ನ ವಿಂಗಡಿಸೋದು ಅಥವಾ ವಿಭಜಿಸೋದು ಅಂತ ಅಂದ್ಬಿಟ್ಟು ಹೇಳ್ಬೋದು. ನೋಡಿ, ಪೂರ್ವ ಪದದ ಕೊನೆಯ ಅಕ್ಷರ ಯಾವ್ದಿದೆ, ವ ಅಂತಂದ್ರೆ ವ ಅಂದ್ರೆ ಆ ಇದೆ, ಇದು ಆ ಇದೆ, ಎರಡೂ ಸೇರಿ ದೇವಾಲಯ ಅಂದ್ರೆ ಆ ಆಗ್ತಾ ಇದೆ. ರವಿ ಪ್ಲಸ್ ಇಂದ್ರ, ಅದಕ್ಕೆ ರವೀಂದ್ರ, ಈಂದ್ರ ಬರ್ತಾ ಇದೆ. ನೆಕ್ಸ್ಟ್ ಗುರು, ಉ ಪ್ಲಸ್ ಉ, ಗುರೂಪದೇಶ, ಊಕಾರ ಬರ್ತಾ ಇದೆ. ನೋಡಿ, ಮಹಾ, ಆ ಪ್ಲಸ್ ಆ ಇಸ್ ಈಕ್ವಲ್ ಟು ಮಹಾತ್ಮ. ಅರ್ಥ ಆಗ್ತಾ ಇದೆಯಲ್ಲ? ನೋಡಿ, ಒಂದೇ ಜಾತಿಯವು. ಇಲ್ಲಿ ಹೂ ಬಂದ್ಬಿಡ್ತಲ್ಲ ಸರ್, ಮತ್ತೆ ನೀವು ಇಲ್ಲಿ ಹೂ ಪ್ಲಸ್ ಹೂ ಬರ್ತಿದ್ದೀರಲ್ಲ ಸರ್ ಅಂತ ಅಂದ್ರೆ ಹಾಗೇನಿಲ್ಲ. ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಏನಿಲ್ಲ. ಹೂ ಪ್ಲಸ್ ಹೂ ಬಂದು ಹೂ ಆಗ್ಬೋದು, ಅಥವಾ ಹೂ ಪ್ಲಸ್ ಹೂ ಬಂದು ಹೂ ಆಗ್ಬೋದು. ಅದನ್ನ ಏನಂತ ಅಂತೀವಿ. ಸೊ ಒಟ್ಟಿನಲ್ಲಿ ಎರಡು ಕ್ರೈಟೀರಿಯಾದ ಇಲ್ಲಿ ನೆನಪಿನಲ್ಲಿ ಇಟ್ಕೊಂಡ್ಬಿಡಿ. ಒಂದು ಸ್ವರಗಳಾಗಿರ್ಬೇಕು ಅವು, ಇನ್ನೊಂದು ಸಜಾತಿ ಆಗಿರ್ಬೇಕು. ಆ ಈ ಉ ಈ ರೀತಿ ಆಗಿದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸವರ್ಣ ದೀರ್ಘ ಸಂಧಿ. ಬೇಕಿದ್ರೆ ಇದನ್ನ ಒಂದು ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಂಡ್ಬಿಟ್ಟಿರಿ. ಯೂಶಲಿ ನಾನು ಏನ್ ಮಾಡಿದೀನಿ ಅಂತಂದ್ರೆ ಎಕ್ಸಾಮಿನೇಷನ್ ನಲ್ಲಿ ಕೇಳಬಹುದಾದಂತಹ ಅಥವಾ ಕೇಳಿರುವಂತಹ ಉದಾಹರಣೆಗಳೇನಿದಾವೆ ಅವನ್ನೇ ಎತ್ಕೊಂಡು ನಿಮಗೆ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ರಿಪಿಟೇಷನ್ಗಳು ಜಾಸ್ತಿ ಆಗ್ತಾ ಇರುತ್ತೆ. ಹಿಂಗೆ ಆದಾಗ ನೀವು ಈಸಿಯಾಗಿ ಅದನ್ನ ನೋಡಿದ ತಕ್ಷಣ ಕಣ್ಣು ಹಿಡ್ಕೊಂಡ್ಬಿಡ್ಲಿ ಅಂತ ಅಂದ್ಬಿಟ್ಟು. ಅರ್ಥ ಆಯ್ತಲ್ವಾ? ಎಸ್. ಸೊ ನೆಕ್ಸ್ಟ್ ಮುಂದುವರೆದು ಹೋಗೋಣ. ಸವರ್ಣ ದೀರ್ಘ ಸಂಧಿ ಅರ್ಥ ಆಯ್ತು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ನಾವು ಯಾವ್ದನ್ನ ನೋಡೋಣಪ್ಪ ಅಂತ ಅಂದ್ರೆ ಗುಣಸಂಧಿಯನ್ನ ನೋಡೋಣ. ಸರಿನಾ? ಸೊ ಈ ಗುಣಸಂಧಿಯನ್ನ ನಾವು ನೋಡೋದಾದ್ರೆ ನೋಡಿ, ಏನು ಅಂತ ಅಂದ್ರೆ ಇಲ್ಲಿ ಒಂದನ್ನ ಇದು ಮಾಡ್ಕೊಂಡ್ಬಿಡಿ. ಸಂಧಿ ಪದ ಬರೀ ಫಾರ್ಮುಲಾ ಬರ್ಕೊಟ್ಬಿಟ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ, ಎಲ್ಲನೂ ನೆನ್ಪಿಟ್ಕೊಳಕ್ಕೆ ಆಗಲ್ಲ. ಅದರ ಬದಲು ನೋಡಿ, ಸಂಧಿ ಪದದಲ್ಲಿ ಏಕಾರ, ಓಕಾರ ಅಥವಾ ಅರ್ಕಾರ ಏನಾದರೂ ಬಂದರೆ ಅದನ್ನ ನಾವೇನಂತ ಕರಿತೀವಿ ಅಂತ ಅಂದ್ರೆ ಗುಣ ಸಂಧಿ ಅಂತ ಅಂದ್ಬಿಟ್ಟು ಕರಿತೀವಿ. ಪೂರ್ವ ಪದದಲ್ಲಿ ಆಕಾರ ಈಕಾರಗಳ ಬದಲಾಗಿ ಈಕಾರ ಬಂದು ಅದರು ಏಕಾರವಾದರೆ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಅಷ್ಟೆಲ್ಲ ತಲೆ ಕೆಡಿಸ್ಕೊಂಬೇಡಿ. ಒಂದೇ ಒಂದು ಏನು ಸಿ ಅಂತ ಹೇಳಿದೆ ರಿಸಲ್ಟೆಂಟ್ ಅಥವಾ ಸಂಧಿ ಪದ, ಇದರಲ್ಲಿ ಏಕಾರ, ಓಕಾರ ಅಥವಾ ಅರ್ಕಾರ ಬಂದಿರಬೇಕು. ಅದನ್ನ ಏನಂತ ಕರಿತೀವಿ ನಾವು ಗುಣಸಂಧಿ ಅಂತ ಅಂದ್ಬಿಟ್ಟು ಕರಿತೀವಿ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ನೋಡಿ, ದೇವೇಂದ್ರ,
ಸೂರ್ಯೋದಯ, ಸೂರ್ಯೋದಯ ಅಥವಾ ಅರುಣೋದಯ, ಸೂರ್ಯೋದಯ ಅರುಣೋದಯ ಅಂತೆಲ್ಲ ಇಟ್ಕೊಬಹುದು. ನೆಕ್ಸ್ಟು ಮಹೇಶ, ಮಹೇಶ. ನೆಕ್ಸ್ಟು ಮಹರ್ಷಿ, ಮಹರ್ಷಿ ಅಥವಾ ಸಪ್ತರ್ಷಿ ಅಂತಲೂ ಕೂಡ ನೀವು ಬರ್ಕೊಬಹುದು, ಸಪ್ತರ್ಷಿ ಅಂತ ಅಂದ್ಬಿಟ್ಟು. ಸೊ ಗೊತ್ತಾಗ್ತಾ ಇದೆಯಲ್ಲ ಈ ತರ. ಸೊ ಸರ್ ಮತ್ತೆ ಏನು ಸರ್ ಇದನ್ನ ಹೆಂಗ್ ಸರ್ ನಾವು ಕಂಡುಹಿಡಿಯೋದು ಅಂತ ಅಂದ್ರೆ, ನೋಡಿ ಫಸ್ಟ್ ಒಂದಲ್ಲಿ ರವೀಂದ್ರ ಅಂತ ಬರ್ದಿದ್ದೆ, ಕರೆಕ್ಟ್ ತಾನೆ, ರವೀಂದ್ರ. ಸೊ ರವೀಂದ್ರ ಸವರ್ಣ ದೀರ್ಘ ಆಗ್ಬಿಡುತ್ತೆ. ಹಾಗೇನೆ ದೇವೇಂದ್ರನೂ ಕೂಡ ಸವರ್ಣ ದೀರ್ಘ ಅಂತ ಅಂದ್ಬಿಟ್ಟು ಬಹಳ ಮಿಸ್ಟೇಕ್ಗಳನ್ನ ಮಾಡೋದನ್ನ ನಮ್ಮ ವಿದ್ಯಾರ್ಥಿಗಳನ್ನ ನಾನು ನೋಡಿದ್ದೀನಿ. ಬಟ್ ಅಲ್ಲ. ಸೊ ನೋಡಿ ಇಲ್ಲಿ ದೇವೇಂದ್ರ ಅಂದ್ರೆ ದೇವ ಪ್ಲಸ್ ಇಂದ್ರ ಆಗ್ತಾ ಇದೆ, ಕರೆಕ್ಟ್ ತಾನೆ, ದೇವ ಪ್ಲಸ್ ಇಂದ್ರ ಆಗ್ತಾ ಇದೆ. ನಿಮ್ಗೆ ಇದು ಸವರ್ಣ ದೀರ್ಘ ಸಂಧಿ ಅಲ್ಲ ಅಂತ ಅನ್ನಕ್ಕೆ ಒಂದೇ ಒಂದು ವೆರಿ ಈಸಿ ಟು ಐಡೆಂಟಿಫೈ ಏನಂದ್ರೆ, ನೋಡಿ ಇಲ್ಲಿ ಸಜಾತಿಯ ಸ್ವರಗಳು ಸೇರ್ತಾ ಇಲ್ಲ. ವಾ ಅಂದ್ರೆ ಆ ಆಗ್ತಾ ಇದೆ, ಇಲ್ಲಿ ಈಕಾರ ಆಗ್ತಿದೆ. ಅಂದ್ರೆ ಅಕಾರಕ್ಕೆ ಈಕಾರ ಸೇರಿ ಸೊ ಪರಾಗ ಯಾವ್ದಾಗ್ತಾ ಇದೆ ಅಂತಂದ್ರೆ ಏಕಾರ ಆಗ್ತಿದೆ, ದೇವೇಂದ್ರ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ನೋಡಿ ವೆರಿ ಈಸಿ. ನೀವು ಏನಾದ್ರೂ ಕಲ್ತ್ಕೊಂಡ್ಬಿಟ್ರೆ ಲಾಜಿಕ್ನ ಅರ್ಥ ಮಾಡ್ಕೊಂಡ್ರೆ ಅದರಲ್ಲೇನೆ ಮ್ಯಾಜಿಕ್ ಇರೋದು. ದೇರ್ ಈಸ್ ಮ್ಯಾಜಿಕ್ ಇನ್ ಲಾಜಿಕ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ, ಸೊ ಕನ್ಫ್ಯೂಸ್ ಆಗಬೇಡಿ. ಸಜಾತಿ ಬಂದ್ರೆ ಅದು ಇದು, ಅಥವಾ ನೋಡಿ ವಿಜಾತಿಯ ಸ್ವರಾಕ್ಷರಗಳು ಸೇರಿ ಏಕಾರ, ಓಕಾರ ಅಥವಾ ಅರ್ಕಾರ ಬಂದರೆ ಅಂತ ಅಂದ್ರೆ, ನೋಡಿ ಸೂರ್ಯೋದಯ, ಸೂರ್ಯ ಪ್ಲಸ್ ಉದಯ, ಯೋದಯ, ಓ ಏಕಾರ ಇದೆ, ಇದು ಓಕಾರ, ಕರೆಕ್ಟಾ, ಏಕಾರ ಇದೆ, ಇದು ಓಕಾರ ಇದೆ. ನೆಕ್ಸ್ಟು ಮಹಾ ಪ್ಲಸ್ ಈಶ, ಮಹಾ ಪ್ಲಸ್ ಈಶ, ಮಹೇಶ, ಏಕಾರ. ನೆಕ್ಸ್ಟು ನೋಡಿ ಒಂದನ್ನ ಅರ್ಥ ಮಾಡ್ಕೊಂಬಿಡಿ, ಮಹರ್ಷಿ, ಸಪ್ತರ್ಷಿ, ಎಲ್ಲೆಲ್ಲಿ ಯಾವ್ಯಾವ ಪದಗಳಿಗೆ ಋಷಿ ಅನ್ನ ಪದ ಬರುತ್ತೆ, ವಿತೌಟ್ ಇವನ್ ಥಿಂಕಿಂಗ್ ಆರ್ ಬ್ಲಿಂಕಿಂಗ್ ಫಾರ್ ಎ ಸೆಕೆಂಡ್ ಅದನ್ನ ನೀವು ಗುಣಸಂಧಿ ಅಂತ ಅಂದ್ಬಿಟ್ಟು ಟಿಕ್ ಮಾರ್ಕ್ ಹಾಕ್ಬಿಡಿ. ಯಾಕಂತಂದ್ರೆ ಮಹಾ ಪ್ಲಸ್ ಋಷಿ ಮಹರ್ಷಿ ಅಥವಾ ಸಪ್ತ ಪ್ಲಸ್ ಋಷಿ ಸಪ್ತರ್ಷಿ ಆಗುತ್ತೆ, ಕರೆಕ್ಟ್ ತಾನೆ. ಮಹಾ ಪ್ಲಸ್ ಋಷಿ ಮಹರ್ಷಿ, ಮಹರ್, ಮಹರ್ ಕೇಳ್ತಿದ್ರ, ಸಪ್ತರ್. ಸೊ ಅಂದ್ರೆ ಅರ್ಕಾರ. ಸೊ ಅರ್ಕಾರ ಇಲ್ಲಿ ಪ್ರಿಡಾಮಿನೆಂಟ್ ಆಗಿ ಬರ್ತಾ ಇದೆ. ಅದರಿಂದ ಏನಂತ ಕರಿತೀವಿ ಅಂತಂದ್ರೆ ಅದನ್ನ ಗುಣಸಂಧಿ ಅಂತ ಅಂದ್ಬಿಟ್ಟು ಕರಿತೀವಿ. ಎಲ್ಲರನ್ನು ಬಹಳ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ, ಅರ್ಥ ಆಯ್ತು ಅಂತ ತಿಳ್ಕೊಂತೀನಿ. ಅಲ್ಲಿ ಸವರ್ಣ ದೀರ್ಘ ಮತ್ತೆ ಗುಣಸಂಧಿಗೆ ಒಂದು ಸ್ವಲ್ಪ ಡಿಫರೆನ್ಸ್ ಇದೆ. ಅಲ್ಲಿ ಸಜಾತಿ, ಇಲ್ಲಿ ವಿಜಾತಿ. ಇಲ್ಲಿ ಏಕಾರ ಮತ್ತು ಓಕಾರ ಮತ್ತು ಅರ್ಕಾರ ಬರ್ತದೆ. ಅರ್ಕಾರನ ಬೇಕಾದ್ರೆ ತಲೆಯಿಂದ ತೆಗ್ದೇ ಹಾಕ್ಬಿಡಿ, ಒಂದನ್ನ ತಲೆಯಲ್ಲಿ ಹಚ್ಚಾಕೊಂಡು ಕೂತ್ಕೊಂಡ್ಬಿಡಿ. ಮಹರ್ಷಿ, ಋಷಿ ಅನ್ನೋ ಪದ ಎಲ್ಲೆಲ್ಲಿ ಬರುತ್ತೋ ಅವೆಲ್ಲವೂ ಕೂಡ ಏನಾಗಿರುತ್ತೆ ಅಂತ ಅಂದ್ರೆ ಗುಣಸಂಧಿಯ ಒಳಗೆ ಬರ್ತದೆ. ಅದನ್ನ ಬಿಟ್ರೆ ಏಕಾರ ಮತ್ತು ಓಕಾರವನ್ನ ಜ್ಞಾಪನದಲ್ಲಿ ಇಟ್ಕೊಳ್ಳಿ, ಸರಿ ಅಲ್ವಾ? ಓಕೆ, ಲೆಟ್ಸ್ ಮೂವ್ ಫರ್ದರ್, ಮುಂದುವರಿಯೋಣ. ಸೊ ನೆಕ್ಸ್ಟ್ ಯಾವ ಸಂಧಿ ಮಾಡೋಣಪ್ಪ ಅಂತ ಅಂದ್ರೆ ವೃದ್ಧಿ ಸಂಧಿಯನ್ನ ಮಾಡ್ಕೊಳ್ಳೋಣ. ಸೊ ವೃದ್ಧಿ ಸಂಧಿ ನೋಡಿ, ವೃದ್ಧಿ ಸಂಧಿ. ವೃದ್ಧಿ ಸಂಧಿ ಅಂತ ಅಂದ್ರೆ ಏನು ನೋಡಿ, ವೃದ್ಧಿ ಸಂಧಿಗೂ ಕೂಡ ಒಂದು ಶಾರ್ಟ್ ಕಟ್ ಮುಖಾಂತರ ಹೇಳ್ಕೊಡ್ತೀನಿ. ಅದಕ್ಕೆ ಫಾರ್ಮುಲಾ ಎಲ್ಲ ಯಾವ್ಯಾವ ರೂಪುಗೊಳ್ಳಬೇಕು ಅಂತ ಅಂದ್ಬಿಟ್ಟು ವ್ಯಾಕರಣ ತಜ್ಞರು ಮಾಡಿಟ್ಟಿದ್ದಾರೆ. ಬಟ್ ನೀವು ಈಗ ಎಕ್ಸಾಮಿನೇಷನ್ಗೆ ಹೋಗ್ತಾ ಇದ್ದೀರಾ, ಇಂದಾದ್ರೂ ಆಗ್ಬೋದು ಅಥವಾ ಮುಂದೆಂದೂ ಬರುವಂತ ಆಗ್ಬೋದು. ನಾನು ಏನು ಹೇಳ್ಕೊಡ್ತೀನಿ ಅದು ಇಟ್ ಈಸ್ 100% ಶ್ಯೂರ್ ಅಂತ ಅಂದ್ಬಿಟ್ಟು ಅರ್ಥ. ಇವತ್ತಿನ ಮಾತ್ರಕ್ಕೆ ಅಥವಾ ಮುಂದಕ್ಕೆ ಚೇಂಜ್ ಆಗ್ಬಿಡುತ್ತೆ ಅಂತ ಏನಿಲ್ಲ. ಏನು ನಾನು ನಿಮಗೆ ಶಾರ್ಟ್ ಕಟ್ಗಳನ್ನ ಹೇಳ್ತಾ ಇದ್ದೀನಿ, ಇಟ್ ಹೋಲ್ಡ್ಸ್ ಗುಡ್ ಫಾರ್ ಆಲ್ ದ ಟೈಮ್ ಆ್ಯಂಡ್ ಫಾರ್ ಆಲ್ ದ ಎಕ್ಸಾಮಿನೇಷನ್ಸ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ನೋಡಿ ವೃದ್ಧಿ ಸಂಧಿ ಅಂದ್ರೆ ಏನು ಅಂತಂದ್ರೆ, ನಾನು ಸ್ವರಗಳನ್ನ ಮಾತಾಡಬೇಕಾದ್ರೆ ಅಕ್ಷರಮಾಲೆಯಲ್ಲಿ ಸೊ ಸಂಧ್ಯಕ್ಷರಗಳು ಅಂತ ಅಂದ್ಬಿಟ್ಟು ಹೇಳ್ಕೊಟ್ಟಿದ್ದೆ, ನೆನಪಿದೆಯಾ? ಸೊ ಯಾವಪ್ಪ ಅಂತ ಅಂದ್ಬಿಟ್ಟು ನಿಮ್ಗೆ ಏನಾದ್ರು ನೆನಪಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಸಂಧ್ಯಕ್ಷರಗಳು ಯಾವುದಿದೆ, ಸಂಧ್ಯಕ್ಷರಗಳು ಬಂದ್ಬಿಟ್ಟು ಏನು ಈ ಐಕಾರ ಮತ್ತು ಔಕಾರ ಒಂಥರ ಗುಂಪಿಗೆ ಸೇರದ ಪದಗಳಂತೆ ಇರವೆ ಅಂತ ಅಂದ್ಬಿಟ್ಟು ಹೇಳ್ಕೊಟ್ಟಿದ್ದೆ ಅಲ್ವಾ? ಸೊ ಅದನ್ನ ನಾವು ಏನಂತ ಹೇಳ್ತೀವಿ, ಸಂಧ್ಯಕ್ಷರಗಳು ಏನ್ ಬರುತ್ತವೆ ಅಥವಾ ಸಂಧಿ ಪದ ಏನ್ ಬರುತ್ತೆ, ಸಿ ರಿಸಲ್ಟೆಂಟು, ಅದರಲ್ಲಿ ಐ ಮತ್ತು ಔ ಪ್ರಿಡಾಮಿನೆಂಟ್ ಆಗಿ ನಿಮಗೆ ಓದಬೇಕಾದ್ರೆ ಕಾಣಲ್ ಸಿಕ್ಕರೆ ಅದನ್ನ ನಾವು ಏನಪ್ಪಾ ಅಂತೀವಿ ಅಂತ ಅಂದ್ರೆ ಅದನ್ನ ನಾವು ವೃದ್ಧಿ ಸಂಧಿ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ ಏಕೈಕ, ಏಕೈಕ, ಶಿವೈಕ್ಯ, ಶಿವೈಕ್ಯ,
ಅಥವಾ ಲಿಂಗೈಕ್ಯ ಅಂತ ಆಗ್ಬಹುದು, ಅಥವಾ ವನೌಷಧಿ, ಇದನ್ನ ಬಹಳ ಸರಿ ಕೇಳಿದ್ದಾರೆ, ವನೌಷಧಿ ಇರಬಹುದು. ಸೊ ನೆಕ್ಸ್ಟ್ ಮಹೌದಾರ್ಯ ಅಂತ ಏನ್ ಬರುತ್ತೆ, ಮಹೌದಾರ್ಯ. ಸೊ ಇವು ಕೆಲವು ಎಕ್ಸಾಂಪಲ್ಸ್ ಯಾವುದಕ್ಕೆ ಅಂತ ಅಂದ್ರೆ ವೃದ್ಧಿ ಸಂಧಿಗೆ ಅಂತ ಹೇಳ್ತೀವಿ. ನೋಡಿ, ಏಕೈಕ ಅಂತಂದ್ರೆ ಏಕ ಪ್ಲಸ್ ಏಕ, ಕರೆಕ್ಟ್ ತಾನೆ? ಏಕ ಪ್ಲಸ್ ಏಕ ಏಕೈಕ ಅಥವಾ ಐಕ್ಯ. ನೆಕ್ಸ್ಟ್ ಶಿವೈಕ್ಯ, ಶಿವ ಪ್ಲಸ್ ಐಕ್ಯ, ಶಿವೈಕ್ಯ. ವನೌಷಧಿ, ವನ ಪ್ಲಸ್ ಔಷಧಿ, ಗೊತ್ತಾಗ್ತಿದೆಯಲ್ಲ? ನೆಕ್ಸ್ಟ್ ಮಹೌದಾರ್ಯ, ಮಹಾ ಪ್ಲಸ್ ಔದಾರ್ಯ. ಸೊ ನೋಡಿ, ಇದನ್ನ ಇಲ್ಲೂ ಕೂಡ ನೀವು ಕಂಡಿಟ್ಕೊಂಡ್ಬಿಡ್ಬೋದು ಈಸಿಯಾಗಿ, ಅಥವಾ ನಿಮ್ಗೆ ಏನಾದ್ರು ಸ್ಪ್ಲಿಟ್ ಮಾಡಿದಾಗ ಎರಡು ಅಕ್ಷರಗಳು ನಿಮ್ಗೆ ಪ್ರಿಡಾಮಿನೆಂಟ್ ಆಗಿ ಕಾಣಿಸ್ತಾ ಇದಾವೆ. ಯಾವ್ದಪ್ಪ ಅಂದ್ರೆ ನೋಡಿ, ಐ ಔ. ಸೊ ಇದು ಕೂಡ ಇಲ್ಲ ಆಗ್ತದೆ, ಮಹೌದಾರ್ಯ, ವನೌ ಔ, ಶಿವೈ ಐ, ಏಕೈ ಐ. ಗೊತ್ತಾಗ್ತಿದೆಯಲ್ಲ? ಐ ಮತ್ತು ಔ ಏನಾದರೂ ಪ್ರಿಡಾಮಿನೆಂಟ್ ಆಗಿ ನಿಮಗೆ ನೋಡಲು ಸಿಕ್ಕರೆ ಆಮೇಲೆ ನಿಮಗೆ ಒಂದು ಸ್ವಲ್ಪ ಇದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಹೆಂಗಂತಂದ್ರೆ ಕೆಲವು ಒತ್ತಕ್ಷರಗಳು, ವಿಜಾತಿ ಒತ್ತಕ್ಷರಗಳು ಏನಿದಾವೆ ಆ ಥರ ಬಂದು ಸೇರ್ಕೊಂಡ್ಬಿಡುತ್ತೆ. ಆಗ ನೀವು ಏನಂತ ಕರಿಬೋದು ಅಂತಂದ್ರೆ ಅದನ್ನ ವೃದ್ಧಿ ಸಂಧಿ ಅಂತ ಕರಿಬೋದು. ನೋಡಿ ಎಷ್ಟು ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ ಮತ್ತು ಎಷ್ಟು ಸುಲಭವಾದ ಕಾನ್ಸೆಪ್ಟು. ಫಾರ್ಮುಲಾಗಳನ್ನೆಲ್ಲ ನೆನ್ಪಿಟ್ಕೊಂಡು ಅಲ್ಲಿ ನೀವು ಮತ್ತೆ ನೆನ್ಪು ಮಾಡಿಕೊಂಡು ಬರೆಯೋದು ತುಂಬ ಕಷ್ಟ ಕಣ್ರಪ್ಪ. ಯು ಹ್ಯಾವ್ ಟು ಬಿ ವೆರಿ ಸ್ಪೆಸಿಫಿಕ್ ಆ್ಯಂಡ್ ಟು ದ ಟೈಮ್, ಆನ್ ಟೈಮ್ ಅಂತ ಏನು ಹೇಳ್ತೀವಿ ಆ ರೀತಿ ನೀವು ಕೆಲಸ ಮಾಡಬೇಕಾಗುತ್ತೆ. ಯಾಕಂತಂದರೆ 100 ಪ್ರಶ್ನೆಗಳು ಒಂದು ಅರ್ಧ ಗಂಟೆ ಮುಂಚೆನೆ ಮುಗಿಸ್ಬೋದು ಕಣ್ರೆ. ಏನಾದರೂ ಕರೆಕ್ಟಾಗಿ ನೀವು ಇದನ್ನೆಲ್ಲ ತಿಳ್ಕೊಂಡ್ಬಿಟ್ರೆ ಈ ಕಮ್ಯುನಿಕೇಷನ್ ಪೇಪರ್ ಏನಿದೆ, ನಾನು ಬರಿತಾ ಇರಬೇಕಾದ್ರೆ ಅರ್ಧ ಗಂಟೆ ಮುಂಚೆನೆ ಮುಗಿಸ್ಬಿಡ್ತಾ ಇದ್ದೆ. ನಂದು ಯಾವಾಗಲೂ ಸ್ಕೋರ್ ಏನಿದೆ ಆಲ್ಮೋಸ್ಟ್ 90+ ಇದೆ ಕಮ್ಯುನಿಕೇಷನ್ ಪೇಪರಲ್ಲಿ. ಸೊ ನೀವು ಕೂಡ ಅದನ್ನು ಸ್ಕೋರ್ ಮಾಡ್ಬೋದು ಇಫ್ ಯು ನೋ ಆಲ್ ದೀಸ್ ಟ್ರಿಕ್ಸ್ ಆ್ಯಂಡ್ ಲಾಜಿಕ್ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಸ್ವರ ಸಂಧಿಗಳಲ್ಲಿ ಕೊನೆಯ ಸಂಧಿ ಯಾವುದು ಅಂದ್ರೆ ಎಣ್ ಸಂಧಿ. ಗೊತ್ತಾಗ್ತಿದೆಯಲ್ಲ? ಈ ಎಣ್ ಸಂಧಿ ಏನಪ್ಪಾ ಅಂತ ಅಂದ್ರೆ ನೋಡಿ, ಸಂಸ್ಕೃತದಲ್ಲಿ ಎಣ್ಣಕ್ಷರಗಳು ಅಂತ ಬರುತ್ತದೆ. ಎಣ್ಣಕ್ಷರಗಳು ಯಾವಪ್ಪ ಅಂತಂದ್ರೆ ಯ ರ ವ ಅಥವಾ ಯ ವ ರ. ಸೊ ಯ ರ ವ ಅಕ್ಷರಗಳು ಸಂಧಿ ಪದ ಸಿ ಅಲ್ಲಿ ಏನಾದರೂ ಇದು ನಿಮಗೆ ಕಾಣಲ್ ಸಿಕ್ಕರೆ ಅದನ್ನ ಏನಂತ ಹೇಳ್ತೀವಿ ಅಂತಂದ್ರೆ ನಾವು ಎಣ್ ಸಂಧಿ ಅಂತ ಅಂದ್ಬಿಟ್ಟು ಕರಿತೀವಿ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಫಾರ್ ಎಕ್ಸಾಂಪಲ್ ಪಿತ್ರಾರ್ಜಿತ, ಗುರುವಾಜ್ಞೆ, ಪಿತ್ರಾರ್ಜಿತ, ಗುರುವಾಜ್ಞೆ, ಜಾತ್ಯಾತೀತ. ಆಯ್ತಾ? ಇವನ್ನ ಡಿಸೈಫರ್ ಮಾಡ್ತಾ ಹೋದ್ರೆ ಪಿತೃ ಪ್ಲಸ್ ಅರ್ಜಿತ, ಗುರುವಾಜ್ಞೆ, ಗುರು ಪ್ಲಸ್ ಆಜ್ಞೆ, ಜಾತ್ಯಾತೀತ, ಜಾತಿ ಪ್ಲಸ್ ಅತೀತ. ಕರೆಕ್ಟ್ ತಾನೆ? ಸೊ ಈ ತರ ಡಿಸೈಫರ್ನ ಮಾಡ್ತಾ ಹೋಗ್ತೀರಾ. ನೋಡಿ, ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ, ಪಿತ್ರಾರ್ಜಿತ, ಬರ್ತಾ ಇದೆ, ರಾ ಬರ್ತಾ ಇದೆ. ಕರೆಕ್ಟ್ ತಾನೆ? ಗುರುವಾಜ್ಞೆ, ಗುರು ಪ್ಲಸ್ ಆಜ್ಞೆ, ಗುರುವಾಜ್ಞೆ, ವಾಕಾರ ಬರ್ತಾ ಇದೆ. ಜಾತಿ ಪ್ಲಸ್ ಅತೀತ, ಜಾತ್ಯಾತೀತ. ಕರೆಕ್ಟ್ ತಾನೆ? ಇದಕ್ಕೆ ಯಾವ್ದು ಬರುತ್ತೆ ಅಂತ ಅಂದ್ಬಿಟ್ಟು ಜಾತ್ಯಾತೀತಕ್ಕೆ ನೀವೇನೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ, ನೋಡೋಣ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಮನ್ವಂತರ, ಮನು ಪ್ಲಸ್ ಅಂತರ, ಮನ್ವಂತರಕ್ಕೆ ಯಾವ್ದು ಬರ್ತಾ ಇದೆ? ವಕಾರ ಬರ್ತಾ ಇದೆ. ಹಾಗೇನೆ ಸೊ ಏನಿದು ಸಂಧಿ ಪದ ಇರುತ್ತದೆ ಇದರಲ್ಲಿ ಯ ರ ವ ಅಕ್ಷರಗಳು ನಿಮಗೆ ಡಾಮಿನೆಂಟ್ ಆಗಿ ನಿಮಗೆ ಪ್ರೊನೌನ್ಸಿಯೇಷನ್ ಅಲ್ಲಿ ಅದನ್ನು ನೀವು ಹೇಗೆ ಉಚ್ಚಾರಣೆ ಮಾಡ್ತೀರಾ ಅದು ನಿಮಗೆ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲೇ ನಿಮಗೆ ಆನ್ಸರ್ ಸಿಕ್ಕೋಗ್ಬಿಡುತ್ತೆ. ಇದನ್ನ ಏನಂತ ಕರಿತೀವಿ ಅಂತಂದ್ರೆ ನಾವು ಎಣ್ ಸಂಧಿ ಅಂತ ಕರಿತೀವಿ. ಎಲ್ಲರೂ ಇದನ್ನ ತಿಳ್ಕೊಂಡ್ರಿ ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಮುಂದೆ ಹೋಗೋಣ. ಸ್ವರ ಸಂಧಿಗಳ ಬಗ್ಗೆ ಮಾಹಿತಿ ಮುಗಿದಂತೆ ಈಗ ನಾವು ಲೆಟ್ಸ್ ಪ್ರೊಸೀಡ್ ಅಂಡ್ ಮೂವ್ ಆನ್ ಟು ವ್ಯಂಜನ ಸಂಧಿಗಳು. ವ್ಯಂಜನ ಸಂಧಿಗಳಿಗೆ ಹೋಗೋಣ. ವ್ಯಂಜನ ಸಂಧಿಗಳಲ್ಲಿ ನೋಡಿ, ಜಸ್ತ್ವ ಸಂಧಿ, ಅನುನಾಸಿಕ ಸಂಧಿ ಮತ್ತೆ ಶ್ರುತ್ವ ಸಂಧಿ ಅಂತ ಅಂದ್ಬಿಟ್ಟು 3 ಸಂಧಿಗಳು ಬರ್ತವೆ ಅಂತ ಅಂದ್ಬಿಟ್ಟು ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಜಸ್ತ್ವ ಸಂಧಿ, ಜಸ್ತ್ವ
ಸಂಧಿ. ಜಸ್ತ್ವ ಸಂಧಿ ಅಂತ ಅಂದ್ರೆ ಏನು ಅಂತಂದ್ರೆ ನೋಡಿ, ವೆರಿ ವೆರಿ ಸಿಂಪಲ್ಲು. ಏನಪ್ಪಾ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಕ ಚ ಟ ತ ಪ ನಾನು ಹೇಳಿದ್ದೀನಿ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಅಂತ ಅಂದ್ಬಿಟ್ಟು 34 ಇರುತ್ತೆ, ವರ್ಗೀಯ ವ್ಯಂಜನಗಳು 25 ಅಂತ ಹೇಳಿದ್ದೀನಿ. ಕ ಚ ಟ ತ ಪ ಫ್ಯಾಮಿಲಿ ಏನಿದೆ ಅದು 5x5 ಟೇಬಲ್ ಹಾಕೊಂಡು ಮಾಡ್ಬೋದು ಅಂತ ಹೇಳಿದ್ದೀನಿ. 25 ನಂಬರ್ ಬರುತ್ತೆ. ಸೊ ಇದು 1ನೇ ರೋ ಅಥವಾ ಕಾಲಮ್ ಅಂತ ಅನ್ಬೋದು. ಇದಕ್ಕೆ 3ನೇ ಕಾಲಮ್ ಅಂತಹ ಗ ಜ ಡ ದ ಬಗಳು ರಿಪ್ಲೇಸ್ ಮಾಡಿದ್ರೆ ಆ ಸಂಧಿಯನ್ನ ನಾವು ಏನಂತ ಕರಿತೀವಿ ಅಂತ ಅಂದ್ರೆ ಜಸ್ತ್ವ ಸಂಧಿ ಅಂತ ಕರಿತೀವಿ. ನೋಡಿ ಎಷ್ಟು ಈಸಿ ಇದೆ ಅಂತ ಅಂದ್ಬಿಟ್ಟು. ಅರ್ಥ ಆಗ್ತಾ ಇದೆಯಲ್ಲ? ಜಸ್ತ್ವ ಸಂಧಿ ಅಂತ ಅಂದ್ರೆ ಕ ಚ ಟ ತ ಪಗಳಿಗೆ ಗ ಜ ಡ ದ ಬಗಳು ಬಂದ್ರೆ ಅದನ್ನ ನಾವು ಜಸ್ತ್ವ ಸಂಧಿ ಅಂತ ಅಂದ್ಬಿಟ್ಟು ಕರಿತೀವಿ. ಫಾರ್ ಎಕ್ಸಾಂಪಲ್ ದಿಗಂತ ದಿಗಂತ ಇರ್ಬೋದು, ಗೊತ್ತಾಗ್ತಿದೆಯಲ್ಲ? ದಿಗಂತ ಆದ್ಮೇಲೆ ಇನ್ನೇನ್ ಬರುತ್ತೆ? ನೆಕ್ಸ್ಟ್ ಅಜಂತ ಬರ್ಬೋದು, ಷಟ್ಕೋನ ಬರ್ಬೋದು. ಅಜಂತ ಅಜಂತ ಷಟ್ಕೋನ ಅಜಂತ ಬರ್ಬೋದು, ಷಟ್ಕೋನ ಬರ್ಬೋದು. ನೆಕ್ಸ್ಟ್ ಏನ್ ಬರ್ಬೋದು? ಫಾರ್ ಎಕ್ಸಾಂಪಲ್ ಚಿದಾನಂದ ಚಿದಾನಂದ. ಸೊ ಚಿದಾನಂದ ಅಂತ ಬರ್ಬೋದು. ಇವೆಲ್ಲ ಏನ್ ಮಾಡುತ್ತೆ? ಇದನ್ನ ಬಿಡಿಸಿದಾಗ ಏನ್ ಮಾಡೋಣ? ದಿಕ್ ಪ್ಲಸ್ ಅಂತ. ಅಜಂತ ಅಚ್ ಅಚ್ ಪ್ಲಸ್ ಅಂತ. ಷಟ್ಕೋನ ಷಟ್ ಅಂತ ಅಂದ್ರೆ 6 ಅಂತ, ಪ್ಲಸ್ ಕೋನ ಅಂದ್ರೆ ಮೂಲೆಗಳು. ಅದೇನು ಹೆಕ್ಸಗನ್ ಅಂತ ಏನು ಹೇಳ್ತೀವಿ ಇಂಗ್ಲಿಷ್ ನಲ್ಲಿ, ಅದನ್ನ ಷಟ್ಕೋನ ಅಂತ ಅಂತೀವಿ. ಚಿದಾನಂದ ಅಂದ್ರೆ ಚಿತ್ ಪ್ಲಸ್ ಆನಂದ. ಸದಾ ಆನಂದವಾಗಿರುವನು, ಒಳಗೆ ತನ್ನಿಂದ ತಾನೇ ಆನಂದವನ್ನು ಕಂಡುಕೊಂಡಿರುವನು ಯಾರು? ಚಿದಾನಂದ. ಚಿದಾನಂದ ಮೂರ್ತಿಂ ಅಂತ ಅಂದ್ಬಿಟ್ಟು ಕರಿತೀವಿ ದೇವ್ರನ್ನ. ಸೊ ಅಂದ್ರೆ ಸದಾ ಕಾಲ ಆನಂದವಾಗಿರುವನು ಅಂತ. ನಾವು ಕೂಡ ಸದಾ ಆನಂದವಾಗಿರ್ಬೇಕು, ಗೊತ್ತಾಗ್ತಿದೆಯಲ್ಲ? ಸೊ ಈ ನಿಟ್ಟಿನಲ್ಲಿ ನೋಡಿ ಏನಾಗ್ತಾ ಇದೆ, ಕ ಪೂರ್ವ ಪದ ನೋಡಿ, ಪೂರ್ವ ಪದ ಚ ಟ ತ ನೋಡಿ, ಕ ಚ ಟ ತ ಪಗಳಿಗೆ ಗ ಜ ಡ ದ ಬಾಗಳು ಬಂದರೆ ಅರ್ಥ ಆಗ್ತಾ ಇದೆಯಲ್ಲ? ಅಂತ ಅಂದ್ರೆ ಏನು, ನೀವು ಬಿಡಿಸಿದಾಗ ಪೂರ್ವ ಪದ ಇರ್ತದೆ, ಪೂರ್ವ ಪದದ ಕೊನೆಯ ಅಕ್ಷರ ಏನಿರುತ್ತೆ ಅವು ಕ ಚ ಟ ತ ಪಗಳಾಗಿದ್ದು, ನೆಕ್ಸ್ಟ್ ಗ ಜ ಡ ದ ಬಗಳಾಗಿದ್ದಾರೆ. ಅವನ್ನೇನಂತ ಕರಿತೀವಿ? ಅವನ್ನ ನಾವು ಜಸ್ತ್ವ ಸಂಧಿ ಅಂತ ಅಂದ್ಬಿಟ್ಟು ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಆಮೇಲೆ ಕನ್ಫ್ಯೂಸ್ ಮಾಡ್ಕೊಬಾರ್ದು ಇಲ್ಲಿ. ಯಾಕಂತಂದ್ರೆ ಕನ್ನಡ ಸಂಧಿಯಲ್ಲೂ ಕೂಡ ಏನೋ ಒಂದು ಆದೇಶ ಸಂಧಿ ಬಂದಿರುತ್ತೆ, ಅದನ್ನು ಕೂಡ ಸಿಮಿಲರ್ ಇದೆ. ಅಂದ್ರೆ ಅಲ್ಲಿ ಕ ತ ಪಗಳಿಗೆ ಗ ದ ಬ ಬರುತ್ತೆ. ಮತ್ತೆ ಹೆಂಗ್ ಸರ್ ಇದನ್ನು ಮಾಡೋದು, ಡಿಫ್ರೆನ್ಶಿಯೇಟ್ ಮಾಡೋದು ಅಂತಂದ್ರೆ ನೋಡಿ, ಇವೆಲ್ಲ ಸಂಸ್ಕೃತ ಪದಗಳು. ದಿಗಂತ, ಅಜಂತ, ಷಟ್ಕೋನ, ಚಿದಾನಂದ ಇವೆಲ್ಲ ಸಂಸ್ಕೃತ ಪದಗಳು. ನಾನು ಆಲ್ರೆಡಿ ಹೇಳಿದ್ದೀನಿ, ಕನ್ನಡ ಪ್ಲಸ್ ಕನ್ನಡ, ಕನ್ನಡ ಪ್ಲಸ್ ಸಂಸ್ಕೃತ, ಸಂಸ್ಕೃತ ಪ್ಲಸ್ ಕನ್ನಡ ಇಸ್ ಈಕ್ವಲ್ ಟು ಕನ್ನಡ ಸಂಧಿಗಳಾಗೋಗುತ್ತೆ ಅಂತ. ಸಂಸ್ಕೃತ ಪ್ಲಸ್ ಸಂಸ್ಕೃತ ಬಂದ್ರೆ ಮಾತ್ರ ಅದು ಸಂಸ್ಕೃತ ಸಂಧಿ ಆಗುತ್ತೆ. ಇದೇ ಡಿಫರೆನ್ಶಿಯೇಟಿಂಗ್ ಫ್ಯಾಕ್ಟರು. ಸೊ ಇದನ್ನ ನೀವು ನೋಡಿ ಕಂಡುಹಿಡಿಬೇಕಾಗುತ್ತೆ. ಅದೇ ಸರ್ ನೀವು ಕಂಡುಹಿಡಿಬಹುದು ಅಂತ ನೋಡ್ರಪ್ಪ, ಆಡು ಭಾಷೆಯಲ್ಲಿ ನಾವು ಬಹಳ ಹೇರಳವಾಗಿ ಯಾವ ಪದಗಳನ್ನ ಬಳಸ್ತಾ ಇರ್ತೀವಿ, ಅದು ವಿತ್ ಯೂಸೇಜ್ ಬರೋದು. ಹೆಂಗೆ ಕಂಡುಹಿಡಿಯೋದು ಅಂತ ಅಂದ್ಬಿಟ್ಟು ಕೇಳಿದ್ರೆ ಅದು ನಾವು ಬೈಹಾರ್ಟ್ ಮಾಡಿ ಕಂಡುಹಿಡಿಯೋದಕ್ಕಾಗಲ್ಲ. ನೀವೇ ಒಂದು ಸ್ವಲ್ಪ ತಲೆಗೆ ಕೆಲಸ ಕೊಟ್ರೆ ಅದು ತನ್ನಿಂತಾನೇ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಫ್ಲಾಶ್ ಆಗುತ್ತೆ. ಕರೆಕ್ಟ್ ಆಗಿ ವರ್ಕ್ ಮಾಡ್ರಯ್ಯ, ಶ್ರದ್ಧೆ ಇಟ್ಟು ನಿಷ್ಠೆಯಿಂದ ಕಲಿರಯ್ಯ. ನಿಮ್ಗೆ ಏನು ಅಲ್ಲಿ ಏನಾದ್ರೂ ಗೊತ್ತಾಗಿಲ್ಲ ಅಂತ ಅಂದ್ರೂ ಸೊ ತನ್ನಿಂದ ತಾನೇ ಆನ್ಸರ್ನ ಹುಡ್ಕೊಳ್ಳೋ ಅಂತ ಶಕ್ತಿಯನ್ನು ನೀವು ಪಡ್ಕೊಳ್ತೀರಾ. ಇದು ಶತಸಿದ್ಧ, ತಲೆ ಕೆಡಿಸ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಅನುನಾಸಿಕ ಸಂಧಿಗಳು. ಅನುನಾಸಿಕ ಸಂಧಿಗಳು ಅಂತ ಅಂದ್ರೆ ನಿಮ್ಗೆ ಗೊತ್ತಿದೆ, ಅನುನಾಸಿಕಗಳು ಅಂತ ಅಂದ್ರೆ ಏನು ವರ್ಗೀಯ ವ್ಯಂಜನಗಳಲ್ಲಿ ಕೊನೆಯ ಅಕ್ಷರಗಳು ಬರುತ್ತೆ, ಞ ಞ ನ ಮ ಅಂತ ಅಂದ್ಬಿಟ್ಟು ಈ ಅಕ್ಷರಗಳು ಬರ್ತವೆ. ಯಾವನ್ನ ಮೂಗಿಂದ ಉಚ್ಚಾರ ಮಾಡ್ತೀವಿ ಅವನ್ನ ನಾವು ಅನುನಾಸಿಕಗಳು ಅಂತ ಬರ್ತೀವಿ. ಸೊ ಈ ಜಸ್ತು ಸಂಧಿ ಮತ್ತು ಅನುನಾಸಿಕ ಒಂಥರ ಕ್ವೈಟ್ ಸಿಮಿಲರು. ಇದು ಅಗೈನ್ ಏನ್ ಬರುತ್ತೆ ಅಂತಂದ್ರೆ ಕ ಚ ಟ ತ ಪಗಳಿಗೆ ಇದರ ಕೊನೆಯ ಅನುನಾಸಿಕ ಅಕ್ಷರ ಞ, ಇಞ, ಟಟನ, ತತದನ, ಪಪ ಬಬ ಮ. ಗೊತ್ತಾಗ್ತಿದೆಯಲ್ಲ? ಸೊ ಇದನ್ನ ನಾವು ಏನಂತ ಅಂತೀವಿ ಅಂತ ಅಂದ್ರೆ ಆ ಪೂರ್ವ ಪದವನ್ನ ಅನುನಾಸಿಕಗಳು ರಿಪ್ಲೇಸ್ ಮಾಡಿದ್ರೆ ಅದನ್ನ ನಾವು ಏನಂತ ಕರಿತೀವಿ? ಅದನ್ನ ನಾವು ಅನುನಾಸಿಕ ಸಂಧಿಗಳು ಅಂತ ಅಂದ್ಬಿಟ್ಟು ಕರಿತೀವಿ. ಫಾರ್ ಎಕ್ಸಾಂಪಲ್ ವಾಗ್ಮಯ. ವಾಗ್ಮಯ
ವಾಗ್ಮಯ ಇರ್ಬೋದು. ನೆಕ್ಸ್ಟ್ ಯಾವ್ದು ಬರುತ್ತಪ್ಪ ಅಂತಂದ್ರೆ ಷಣ್ಮುಖ, ಸನ್ಮಾನ, ಷಣ್ಮುಖ, ಸನ್ಮಾನ, ಈ ತರ ಬೇರೆ ಬೇರೆ ಪದಗಳನ್ನ ನಾವು ಬರಿಬೋದು. ವಾಗ್ಮಯ ಅಂತ ಅಂದ್ರೆ ವಾಕ್ ಪ್ಲಸ್ ಮಯ ಗೊತ್ತಾಗ್ತಿದೆಯಲ್ಲ. ಷಣ್ಮುಖ ಅಂತಂದ್ರೆ ಷಟ್ ಪ್ಲಸ್ ಮುಖ. ಷಟ್ ಅಂತ ಅಂದ್ರೆ ಏನು ಅಂತಂದ್ರೆ 6 ಅಂತ ಅರ್ಥ. ಷಣ್ಮುಖ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಅಂತ, ಯಾರಿಗೆ 6 ಮುಖಗಳು ಉಳ್ಳವನು ಅವನೇ ಷಣ್ಮುಖ. ಸೊ ಇದನ್ನ ನಾವು ಬೇರೆ ಒಂದು ವ್ಯಾಕರಣ ಇದಾಗಿ ಕೂಡ ತಗೊಬಹುದು. ಅದನ್ನ ಏನಂತಂದ್ರೆ ಸಂಖ್ಯಾವಾಚಕ ಪದ ಅದು ಇದು ಅಂತ ಹೇಳ್ತೀವಿ. ಅದನ್ನ ಮುಂದೆ ಹೋಗ್ತಾ ಹೋಗ್ತಾ ಸನ್ಮಾನ, ಸನ್ ಪ್ಲಸ್ ಮಾನ ಅಂತ ಬರೆದ್ಬಿಟ್ಟಿದ್ರೆ ಇದು ಸನ್ಮಾನ ಅಲ್ಲ, ಇದು ಸತ್ ಪ್ಲಸ್ ಮಾನ ಆಗುತ್ತೆ. ಸೊ ಹೀಗೆ ಕೇಳ್ಬೋದು, ಸನ್ಮಾನವನ್ನ ಬಿಡಿಸಿ ಬರೆಯಿರಿ ಅಂತ ಕೇಳ್ಬಿಟ್ರೆ ನೀವು ಸನ್ ಪ್ಲಸ್ ಮಾನ ಅಂತ ಬರೆದ್ಬಿಟ್ರೆ ಆಮೇಲೆ ಸೊ ಅದು ಸತ್ ಪ್ಲಸ್ ಮಾನ ಆಗುತ್ತೆ. ಇಲ್ಲಿ ಏನ್ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ನೋಡಿ ಕ ಇದೆ, ಟ ಇದೆ, ತ ಇದೆ. ಇದೇನಿದೆ ಕ ಚ ಟ ತ ಪಗಳಿಗೆ ಅದರದೇ ಕೊನೆಯ ಅನುನಾಸಿಕಗಳು ಏನಾದರೂ ಅದನ್ನ ರಿಪ್ಲೇಸ್ ಮಾಡಿದ್ರೆ, ಅದನ್ನ ಬದಲಿಯಾಗಿ ಬಂದ್ರೆ ಅವನೇನಂತ ಕರಿತೀವಿ ಅಂತಂದ್ರೆ ನಾವು ಅನುನಾಸಿಕಗಳು ಅಂತ ಕರಿತೀವಿ. ಕರೆಕ್ಟ್ ತಾನೆ? ಕ ಇದೆ ವಾಜ್ಞ, ಟ ಇದೆ ಇಲ್ಲಿ ಮ, ಕರೆಕ್ಟ್ ತಾನೆ? ನ ಇಲ್ಲಿ ತ ಇದೆ, ಇಲ್ಲಿ ಮ, ಕರೆಕ್ಟ್ ನೋಡ್ರಪ್ಪ. ತಾಗೆ ನ, ನೆಕ್ಸ್ಟ್ ಟಾಗೆ ನ, ನೆಕ್ಸ್ಟ್ ಕಾಗೆ ನ್ಯ, ಕರೆಕ್ಟ್ ತಾನೆ? ಬರ್ತಾ ಇದೆ ತಾನೆ? ಸೊ ಹೀಗೆ ಬಂದರೆ ಅಂದರೆ ಒಂದು ಜಸ್ತ್ವ ಸಂಧಿ ಮತ್ತು ಅನುನಾಸಿಕ ವೆರಿ ಸಿಮಿಲರ್. ಜಸ್ತ್ವಾಗೆ 1ನೇ ಕಾಲಮ್ ಅನ್ನ 3ನೇ ಕಾಲಮ್ ರಿಪ್ಲೇಸ್ ಮಾಡುತ್ತೆ. ಇದಕ್ಕೆ ಯಾವುದಕ್ಕೆ ಅನುನಾಸಿಕಕ್ಕೆ 1ನೇ ಕಾಲಮ್ ಅನ್ನ ವರ್ಗೀಯ ವ್ಯಂಜನಗಳಲ್ಲಿ 5ನೇ ಕಾಲಮ್ ರಿಪ್ಲೇಸ್ ಮಾಡುತ್ತೆ. ಇದು ಶಾರ್ಟ್ ಕಟ್ ಅಥವಾ ಟ್ರಿಕ್ ನಿಮ್ಗೆ ನೆನಪಿನಲ್ಲಿ ಇಟ್ಕೊಳ್ಳೋಕೆ. ನೆಕ್ಸ್ಟ್ ಇದನ್ನ ಮುಗಿಸಿ ನಾವು ಮುಂದುವರಿಯೋಣ. ಇನ್ನ ಇದರ ಕೊನೆಯ ಪಾದಕ್ಕೆ ಅಥವಾ ಕೊನೆಯ ಹಂತಕ್ಕೆ ಬಂದಿದ್ದೀವಿ, ಸಂಧಿಗಳ ವಿಚಾರ ಅಥವಾ ವಿಷಯದ ಮೇಲೆ. ಸೊ ಈ ಸಂಧಿಗಳ ವಿಷಯ ಅಥವಾ ವಿಚಾರದ ಮೇಲೆ ಕೊನೆಯ ಸಂಧಿ ಯಾವ್ದಪ್ಪ ಅಂತಂದ್ರೆ ಶುತ್ವ ಸಂಧಿ ಆಗುತ್ತೆ. ಶುತ್ವ ಸಂಧಿ, ಶುತ್ವ ಸಂಧಿ ಏನಪ್ಪಾ ಇದು ನೋಡಿ. ಶುತ್ವ ಅಂತಂದ್ರೆ ನೋಡಿ ಇಲ್ಲಿ ಶ ಇದೆ ಮತ್ತೆ ಚ ಇದೆ, ಅದಕ್ಕೆ ಚ ಒತ್ತಿದೆ, ಕರೆಕ್ಟ್ ತಾನೆ? ಅಂದ್ರೆ ಶಕಾರ, ಶಕಾರ ಅಥವಾ ಚ ವರ್ಗದ ಅಕ್ಷರಗಳು ಅಂತ ಏನ್ ಕರಿತೀವಿ. ಚ ಛ ಝ ಝ ಞ, ಕರೆಕ್ಟ್ ತಾನೆ? ಕ ಗ ಗ ಗ ನ ಅಂತ ಬರುತ್ತಲ್ಲ, ವರ್ಗೀಯ ವ್ಯಂಜನದಲ್ಲಿ ಛ ಬರುತ್ತಲ್ಲ, ಕ ಚ ಚ ಚ ವರ್ಗದ ಅಂದ್ರೆ ಫ್ಯಾಮಿಲಿ ಏನಿದೆ, ಸ್ಟ್ರೈಟ್ ಲೈನ್ ಅಲ್ಲಿ 5 ಅಕ್ಷರಗಳು ಏನ್ ಬರ್ತವೆ, ಆ ಅಕ್ಷರಗಳು ನಿಮ್ಗೆ ಸಂಧಿ ಪದದಲ್ಲಿ ನೋಡಕ್ ಸಿಕ್ಕಿದ್ರೆ ಅದನ್ನ ಏನಂತ ಕರಿತೀವಿ ಅಂತಂದ್ರೆ ಶುತ್ವ ಸಂಧಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಎರಡನ್ನ ಮಾತಾಡೋಣ. ಒಂದು ಶರಶ್ಚಂದ್ರ ಅಂತ ಮಾತಾಡೋಣ. ಶರಶ್ಚಂದ್ರ ಅಂತ ಆಯ್ತಾ. ಅದಾದ್ಮೇಲೆ ಕೊನೆಗೆ ಎಂಡ್ ಮಾಡೋದಾದ್ರೆ ನಮ್ಮ ಜಗಜ್ಯೋತಿ ಏನು ನಮ್ಮ ಬಸವಣ್ಣನವರಿದ್ದಾರೆ ಅವರ ಮುಖಾಂತರ ಇದನ್ನ ಎಂಡ್ ಮಾಡ್ಬೋದು. ನೋಡಿ ಶರಶ್ಚಂದ್ರ ಅಂದ್ರೆ ಶರತ್ ಪ್ಲಸ್ ಚಂದ್ರ ಆಯ್ತಾ, ಕರೆಕ್ಟ್ ತಾನೆ? ಜಗಜ್ಯೋತಿ ಅಂತ ಅಂದ್ರೆ ಜಗತ್ ಪ್ಲಸ್ ಜ್ಯೋತಿ ಆಯ್ತು ತಾನೆ, ಕರೆಕ್ಟ್ ಅಲ್ವಾ? ನೋಡಿ ಜಗತ್ ಜ್ಯೋತಿ, ಜಗತ್ ಪ್ಲಸ್ ಜ್ಯೋತಿ ಜಗಜ್ಯೋತಿ, ಶರತ್ ಪ್ಲಸ್ ಚಂದ್ರ ಶರಶ್ಚಂದ್ರ. ನೋಡಿ ಶರಶ್ ಶರಶ್ ಅಂತ ಬರ್ತಾ ಇದೆ, ಕರೆಕ್ಟ್ ತಾನೆ? ಶ್ ಬಂತು. ಇಲ್ಲಿ ಜಗಜ್ಯೋತಿ ಅಂತ ಅಂದ್ರೆ ಜೋ ಜ ಜಕಾರ ಬರ್ತಾ ಇದೆ ಅಂದ್ರೆ ಚ ವರ್ಗ, ಚ ಚ ಜ ಝ ಞ, ಕರೆಕ್ಟ್ ತಾನೆ? ಜ ವರ್ಗ ಬರ್ತಿದೆ ಅಂದ್ರೆ ಏನು ಇಲ್ಲಿ ಶಕಾರ ಬರ್ಬೋದು ಅಥವಾ ಚಕಾರ ಬರ್ಬೋದು. ಹಿಂಗೆ ಬಂದ್ರೆ ನಾವು ಇದನ್ನ ಏನಂತ ಕರಿತೀವಿ ಅಂತ ಅಂದ್ರೆ ಶುತ್ವ ಸಂಧಿ ಅಂತ ಅಂದ್ಬಿಟ್ಟು ಕರಿತೀವಿ. ಇದೇ ಈ ಸಂಸ್ಕೃತ ಸಂಧಿಗಳ ಒಂದು ವಿಸ್ತೃತ ಒಂದು ವಿವರಣಾತ್ಮಕ ಒಂದು ಮಾಹಿತಿಯನ್ನು ನಾನು ನಿಮಗೆ ನೀಡಿದ್ದೇನೆ. ಇದು ನಿಮಗೆ ನೆನಪಲ್ಲಿ ಇಟ್ಕೊಂತೀರಾ ಅಂತ ತಿಳ್ಕೊತೀನಿ. ಇದನ್ನ ಎಕ್ಸಾಮ್ನಲ್ಲಿ ರಿಪ್ಲಿಕೇಟ್ ಮಾಡ್ತೀರಾ ಅಂತಲೂ ಕೂಡ ತಿಳ್ಕೊತೀನಿ. ಸೊ ಇದನ್ನ ಒಂದು ಕ್ವಿಕ್ ರೀಕ್ಯಾಪ್ ಮಾಡೋದಾದ್ರೆ 7 ಸಂಸ್ಕೃತ ಸಂಧಿಗಳು, 4 ಸ್ವರ ಸಂಧಿ, 3 ವ್ಯಂಜನ ಸಂಧಿ, ಅದನ್ನ ಶಾರ್ಟ್ಕಟ್ಗಳೇನು ಟ್ರಿಕ್ಗಳೇನು ಅಂತ ಅಂದ್ಬಿಟ್ಟು ಸವಿಸ್ತರವಾಗಿ ನಾವು ವಿವರಣೆ ಮಾಡಿಕೊಟ್ಟಿದ್ದೀನಿ. ಸೊ ಇದನ್ನ ಹೇಳ್ತಾ ಇವತ್ತು ಸಂಸ್ಕೃತ ಸಂಧಿಗಳ ಅಧ್ಯಾಯವನ್ನ ಮುಗಿಸ್ತಾ ಇದ್ದೀನಿ. ಇದರ ಜೊತೆಗೆ ಸಂಧಿಗಳು ಎಂಬ ಅಧ್ಯಾಯವೇ ಮುಗಿದಂತಾಗಿದೆ. ಸೊ ಹೋಗಿ ಬರ್ತೀನಿ. ಟಾಟಾ, ಬೈ ಬೈ, ಸಿ ಯು, ಸೈನಿಂಗ್ ಆಫ್, ಕೀರ್ತಿ ಗೌಡ ಕೆ. ಥ್ಯಾಂಕ್ ಯು.